ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಟ್ಟು ಬೋಲ್ಟ್ ಅನ್ನು ಬಳಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸ್ಫೋಟಕ್ಕೆ. ಈ ಸ್ಫೋಟದಲ್ಲಿ ಪಾದಾಚಾರಿಗಳು ಗಾಯಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ಕೆಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರಾಣ ಕಳೆದುಕೊಂಡವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಸ್ಥಳದ ಸಿಸಿ ಕ್ಯಾಮೆರಾದ ಫುಟೇಜ್ಗಳನ್ನು ಪೊಲೀಸರು ತನಿಖಾ ತಂಡಗಳು ನಿರಂತರವಾಗಿ ಜಾಲಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ರೀತಿಯಲ್ಲಿ ಕಂಡವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಗೃಹ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿರುವಂತಹದ್ದು. ಈ ಕ್ಷಣದವರೆಗೂ ಇಲ್ಲಿಯವರೆಗೂ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉಗ್ರ ಸಂಘಟನೆಗಳು ಕೂಡ ಇದರ ಹೊಣೆಯನ್ನು ಹೊತ್ತುಕೊಂಡಿಲ್ಲ. ಅದರ ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಇದೊಂದು ಭಯೋತ್ಪಾದಕ ಕೃತ್ಯ ಅನ್ನುವಂತಹ ಸ್ಟ್ಯಾಂಡ್ಗೆ ಬಂದಿಲ್ಲ. ಹಾಗಾದರೆ ನಿಜಕ್ಕೂ ಕೂಡ ಈ ಕೃತ್ಯ ಆಗಿದ್ದು ಯಾಕೆ? ಇದರ ಹಿಂದಿನ ಉದ್ದೇಶ ಏನು? ಅದು ಈಗಿರುವಂತಹ ಪ್ರಶ್ನೆ. ಇದೇ ಪ್ರಶ್ನೆಯ ಬೆನ್ನ ಈಗ ತನಿಖಾ ತಂಡಗಳು ಬಿದ್ದಿರುವಂತಹದ್ದು. ಬಹುತೇಕ ಬೆಳಗ್ಗೆ ಅಷ್ಟೊತ್ತಿಗೆ ಇದಕ್ಕೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಹೇಳಿ ಕೇಳಿ ದೆಹಲಿ ರಾಷ್ಟ್ರದ ರಾಜಧಾನಿ ಜನನಿಬಿಡ ಪ್ರದೇಶದಲ್ಲಿಯೇ ಈ ಕಾರು ಸ್ಫೋಟವಾಗಿದೆ. ನಟ್ಟು ಬೋಲ್ಟ್ಗಳನ್ನು ಇದರಲ್ಲಿ ಬಳಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ರಾಸಾಯನಿಕ ಪದಾರ್ಥಗಳನ್ನೇನಾದರೂ ಬಳಕೆ ಮಾಡಿಕೊಂಡು ಕಾರನ್ನು ಸ್ಫೋಟಿಸಲಾಯ್ತಾ? ಇದು ಕೂಡ ತನಿಖಾ ತಂಡಗಳ ಮುಂದಿರುವಂತಹ ಬಹುದೊಡ್ಡ ಪ್ರಶ್ನೆ ಆಗಿದೆ. ಜೊತೆಗೆ ದೇಶದ ಹೆಮ್ಮೆ ಕೆಂಪುಕೋಟೆಯ ಕೂಗಳತೆಯ ದೂರದಲ್ಲಿಯೇ ಈ ಕಾರು ಬ್ಲಾಸ್ಟ್ ಆಗಿ 14 ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈ ಸ್ಫೋಟದ ವಿಚಾರಕ್ಕೆ ಅನುಮಾನಗಳು ಕೂಡ ದುಪ್ಪಟ್ಟಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸ್ಪಾಟ್ ಹೇಗಿತ್ತು ಅಂಥೇಳಿ 6ರಿಂದ 7 ಕಾರುಗಳಿಗೆ ಬೆಂಕಿ ತಾಗಿಕೊಂಡಿತ್ತು. ಸಂಪೂರ್ಣವಾಗಿ ಬೆಂಕಿ ಹೊತ್ತಿ ಧಗಧಗಿಸ್ತಾ ಇತ್ತು. ಅದನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗ ನಂದಿಸಿದ್ದಾರೆ. ಈಗ ಅದೇ ಸ್ಥಳಕ್ಕೆ ಗೃಹ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ತನಿಖಾ ತಂಡಗಳು ಅಲ್ಲಿಯೇ ಬೀಡು ಬಿಟ್ಟು ಇಂಚಿಂಚು ಜಾಗವನ್ನು ಕೂಡ ಜಾಲಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಏನು ಅನ್ನೋದರ ಖಚಿತತೆಗೆ ಬರಬೇಕಿದೆ ಈಗ ತನಿಖಾ ತಂಡಗಳು. ಪ್ರತ್ಯಕ್ಷದರ್ಶಿ ಒಬ್ರು ಇದ್ದಾರೆ, ಧರ್ಮೇಂದ್ರ ಅಂತ. ಅವ್ರನ್ನ ಮಾತಾಡ್ಸೋಣ. ಅವರು ಯಾವ ತರದ सिचुएशंस ಅನ್ನು ನೋಡಿದ್ರಂತ. ಧರ್ಮೇಂದ್ರ जी बताओ घटना किस टाइम पे हुआ, क्या हुआ था? 6:50 पे घटना 6:50 पे सही धमाका हुआ है। उस टाइम में माहौल कैसा था? इस तरफ माहौल इतना था जो पब्लिक पास थी वो दूर हो गई थी बहुत काफी। जो मतलब अपनी दुकानें बंद कर रहे हैं, पर मार्केट में अपने आप को बचाना भारी हो जाता है। सब अपने आप को बचा रहे हैं, दूर दूर जा रहे हैं। कोई बचाने के लिए वहाँ नहीं जा रहा है जहाँ आग लग रही है। रोड पार से मैं उधर से कूद के इधर आया हूँ। मैं तो मेट्रो से जा रहा था घर, जब देखा धमाका हुआ तो इधर आया हूँ दूसरी तरफ। कोई तो बचेगा मौके पे जाने पे। आग तो लगी रही है, लगने वाले तो लगी गई। जो मौके पे गया हूँ तो जिस गाड़ी में आग लगी उसमें कोई बचा नहीं। उसमें क्या था, कितने थे, कोई पता नहीं। इतना पता है मूव गाड़ी थी सारी, रुकी हुई कोई गाड़ी में आग नहीं लगी है, सब चलती थी। बस वो गाड़ी ब्लास्ट हुई है तो जब बाकी की गाड़ियों में आग लगी है। गाड़ी कौन सी थी भाई? प्राइवेट गाड़ी थी, ये नहीं कह सकते कौन सी, डिजायर भी कह सकते हैं, ये मारुति सुजुकी की गाड़ी है, इतना पता है। और बाकी टैक्सी गाड़ी ज़्यादा चली है पीछे जो पीली प्लेट। कैसे लग रहा है? सीएनजी ब्लास्ट लग रहा है कि सीएनजी ब्लास्ट? इसमें अंदाजा नहीं लगा सकते ना सीएनजी ब्लास्ट है क्या है, क्योंकि वहाँ पे मौके पे आधी गाड़ी आगे का हिस्सा बस नंबर प्लेट सुंदर वो आगे का हिस्सा पड़ा है, बाकी पीछे की गाड़ी कुछ भी नहीं है। कितना गाड़ी जल रहा था उस टाइम पे? 10-15 गाड़ी, मैं कह रहा हूँ 10 गाड़ी तो मौके पे जल रही थी, बाकी 10-15 का कोई अंदाजा नहीं कह सकते। काफ़ी